ಶ್ರೀಹರಿ, ಶ್ರೀವತ್ಸ, ಬಾಗಿಲಿಗೆ ಬಂದ ಭಕ್ತನನ್ನು ಆದರಿಸದಷ್ಟು ಅಲಕ್ಷ್ಯ. ಶ್ರೀಹರಿ ಎಂದು ಕೂಗಿದರೂ ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ. ಮಹರ್ಷಿ, ನೀವು? ಆಹಾ, ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು. ನಿಮ್ಮ ಪವಿತ್ರ ಪಾದಧೂಳಿ ಸೋಂಕಿ ನಾನು ಧನ್ಯನಾದೆ. ಬನ್ನಿ ಮಹಾತ್ಮ, ದಯಮಾಡಿ ಕುಳಿತುಕೊಳ್ಳಿ. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮಿ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಪೂಜಿಸಬೇಕಾದ ಪಾದಗಳಿಗೆ ಎಂಥ ಅಪಚಾರವಾಗಿ ಹೋಯಿತು. ಕ್ಷಣಕಾಲ ನನ್ನನ್ನು ನಾನು ಮರೆತು ಯೋಗ ನಿದ್ರೆಯಲ್ಲಿ ತಲ್ಲೀನನಾಗಿ ಬಿಟ್ಟೆ. ಬ್ರಹ್ಮಪುತ್ರ, ನಡೆದು ಹೋದ ಅಪಚಾರವನ್ನು ಮನ್ನಿಸುವ ಕೃಪೆ ಮಾಡಿದಿರಾ? ಅನಂತ, ಗೋವಿಂದ, ಕರುಣಾ ಸಿಂಧು, ಆಶ್ರಿತ ಬಂಧು, ದೇವದೇವ, ಸೃಷ್ಟಿ ಸ್ಥಿತಿ ಲಯ ಕಾರಣರಾದ ತ್ರಿಮೂರ್ತಿಗಳ ಗುಣಾತಿಶಯಗಳನ್ನೇ ಪರೀಕ್ಷಿಸಲು ಹೊರಟ ಪಾಪಿಯಾಗಿ ಬಿಟ್ಟೆ ನಾನು.